ಪ್ರೀತಿಯ ವಿದ್ಯಾರ್ಥಿಗಳಿಗೆ ಸ್ವಾಗತ. 8ನೇ ತರಗತಿಯ ತೃತೀಯ ಭಾಷಾ ಕನ್ನಡ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ. ನೀವು ಹಿಂದಿನ ತರಗತಿಯಲ್ಲಿ ಕುವೆಂಪುರವರ ಪರಿಚಯವನ್ನು ನೋಡಿದಿರಿ. ಇವತ್ತಿನ ತರಗತಿಯಲ್ಲಿ ನಾವು ಪದಗಳ ಅರ್ಥವನ್ನು ತಿಳಿದುಕೊಳ್ಳುವ, ಪದಗಳ ಅರ್ಥವನ್ನು ನೋಡುವ. ಊಡು ಅಂದರೆ ಉಣಿಸು. ಓಕುಳಿ ಅಂದರೆ ಉತ್ಸವ ಕಾಲದಲ್ಲಿ ಸಂತೋಷದಿಂದ ಪರಸ್ಪರ ಮೈ ಮೇಲೆ ಎರಚುವ ಬಣ್ಣದ ನೀರು. ಎರಚುವ ಬಣ್ಣದ ನೀರು. ಕಮಾನು ಅಂದರೆ ಅರ್ಧ ಚಂದ್ರಾಕೃತಿಯ ರಚನೆ. ಅರ್ಧ ಚಂದ್ರಾಕೃತಿಯ ರಚನೆ. ತೋರಣ ಅಂದರೆ ಅಲಂಕಾರಕ್ಕಾಗಿ ಬಾಗಿಲು ಮೊದಲಾದವುಗಳಿಗೆ ಕಟ್ಟುವ ಚಿಗುರು. ಬಾನು ಅಂದರೆ ಆಕಾಶ. ಬಿಲ್ಲು ಅಂದರೆ ಬಾಣವನ್ನು ಬಿಡಲು ಬಳಸುವ ಸಲಕರಣೆ. ಬುಡ ಅಂದರೆ ಮರದ ತಳಭಾಗ. ಸೇತುವೆ ಅಂದರೆ ನದಿ ಮೊದಲಾದವುಗಳನ್ನು ದಾಟಲು ಕಟ್ಟಿರುವ ರಚನೆ. ಸೇತುವೆ ಅಂದರೆ ನದಿ ಮೊದಲಾದವುಗಳನ್ನು ದಾಟಲು ಕಟ್ಟಿರುವ ರಚನೆ. ಹೊನ್ನು ಅಂದರೆ ಚಿನ್ನ.
ಅಂದರೆ ಚಿನ್ನ ಅಥವಾ ಸಂಪತ್ತು. ಹೊನ್ನು ಅಂದರೆ ಚಿನ್ನ ಅಥವಾ ಸಂಪತ್ತು. ಈಗ ನಾವು ಪ್ರವೇಶ ಭಾಗವನ್ನು ನೋಡುವ ಮಕ್ಕಳೇ. ಪ್ರವೇಶ, ಕಾಮನಬಿಲ್ಲು ಕಮಾನು ಕಟ್ಟಿದೆ, ಈ ಪದ್ಯ ಭಾಗದ ಒಂದು ಪ್ರವೇಶವನ್ನು ನೋಡುವ. ನಿಸರ್ಗ ಕವಿಗಳಿಗೆ ಸ್ಫೂರ್ತಿಯ ಆಗರ. ಪ್ರಕೃತಿಯ ಅನೇಕ ಅಂಶಗಳನ್ನು ತಮ್ಮ ಕವಿತೆಗಳಲ್ಲಿ ಕವಿಗಳು ಬಿಚ್ಚಿಟ್ಟಿದ್ದಾರೆ. ಆಕಾಶ, ಸೂರ್ಯ, ನದಿ, ಸಮುದ್ರ, ಕೆರೆ, ತೋಟ, ಬೆಟ್ಟಗುಡ್ಡ, ಕಾಡುಮೇಡು ಮುಂತಾದವನ್ನು ಕಂಡ ಕವಿಯ ಮನಸ್ಸು ಗರಿಗೆದರುತ್ತದೆ. ಇದೇ ರೀತಿ ಪ್ರಕೃತಿಯ ಒಂದು ಅಚ್ಚರಿ ಎಂದರೆ ಮಳೆಗಾಲದಲ್ಲಿ ಆಕಸ್ಮಿಕವಾಗಿ ಹುಟ್ಟುವ ಕಾಮನಬಿಲ್ಲು. 7 ಬಣ್ಣಗಳಿಂದ ಕೂಡಿದ ಇದು ಭೂಮಿಗೂ ಆಕಾಶಕ್ಕೂ ಸೇತುವೆ ನಿರ್ಮಿಸುವ ರೀತಿ ಆಕರ್ಷಕವಾದುದು. ಈ ನೋಟವು ಯಾರನ್ನೇ ಆದರೂ ಕುಣಿದು ಕುಪ್ಪಳಿಸುವಂತೆಯೇ ಮಾಡುತ್ತದೆ. ಬಿಲ್ಲಿನಾಕಾರದ ಈ ಮಳೆ ಬಿಲ್ಲಿನ ಮನಮೋಹಕ ವೈಚಿತ್ರ್ಯಗಳನ್ನು ಪ್ರಸ್ತುತ ಕವನ ತೆರೆದಿಡುತ್ತದೆ. ಈಗ ಪದ್ಯ ಭಾಗವನ್ನು ನೋಡುವ. ನಾನು ರಾಗವಾಗಿ ಹಾಡುತ್ತೇನೆ, ಅದೇ ರೀತಿ ನೀವು ಸಹ ರಾಗಬದ್ಧವಾಗಿ ಹಾಡಲು ಪ್ರಯತ್ನಿಸಬೇಕು. ಕಾಮನಬಿಲ್ಲು ಕಮಾನು ಕಟ್ಟಿದೆ ಮೋಡದ ನಾಡಿನ ಬಾಗಿಲಿಗೆ, ಬಣ್ಣಗಳೇಳನು ತೋರಣ ಮಾಡಿದೆ ಕಂದನ ಕಣ್ಣಿಗೆ ಚಂದವನೂಡಿದೆ. ಕಾಮನಬಿಲ್ಲು ಕಮಾನು ಕಟ್ಟಿದೆ ಮೋಡದ ನಾಡಿನ ಬಾಗಿಲಿಗೆ, ಬಣ್ಣಗಳೇಳನು ತೋರಣ ಮಾಡಿದೆ ಕಂದನ ಕಣ್ಣಿಗೆ ಚಂದವನೂಡಿದೆ. ಹಣ್ಣಿನ ಹೂವಿನ ಹೊನ್ನನು ಕೂಡಿದೆ ಮಕ್ಕಳಿಗೋ ಕುಳಿಯಾಟವನಾಡಿದೆ. ತೆಂಗಿನ ತೋಟದ ಬುಡದಲ್ಲಿ ಮೂಡಿದೆ ಭೂಮಿಗೆ ಬಾನಿಗೆ ಸೇತುವೆ ಹೂಡಿದೆ. ಕಾಮನಬಿಲ್ಲು ಕಮಾನು ಕಟ್ಟಿದೆ ಮೋಡದ ನಾಡಿನ ಬಾಗಿಲಿಗೆ. ಈ ರೀತಿಯಾಗಿ ಪದ್ಯವನ್ನು ಗಮನಿಸಿದಿರಲ್ಲ. ಕಾಮನಬಿಲ್ಲು ಅಂದರೆ ಇದರ ಇನ್ನೊಂದು ಹೆಸರು ಚಂದ್ರಚಾಪ ಅಂತ ಹೇಳಿ ಸಹ ಕರೀತಾರೆ. ಅಂದರೆ ಚಂದ್ರಚಾಪ ಅಂದರೆ ಚಂದ್ರನ ಒಂದು ಬೆಳಕಿನಿಂದ ಉಂಟಾಗುವಂತಹ ಕಾಮನಬಿಲ್ಲು. ಹಾಗೆ ಇದರ ಹೆಸರು ಬಿಳಿ ಕಾಮನಬಿಲ್ಲು ಅಂತ ಹೇಳಿ ಸಹ ಕರೀತಾರೆ. ಹಾಗೆ ಇಂದ್ರಧನಸ್ಸು ಅಂತ ಹೇಳಿ ಕರೀತಾರೆ. ಯಾಕೆ ಕರೀತಾರೆ ಇಂದ್ರಧನಸ್ಸು ಅಂತ ಹೇಳಿ? ಇಂದ್ರನು ಒಂದು ಮೋಡಗಳಿಗೆ ಒಡೆಯನಾದ್ದರಿಂದಾಗಿ ಇದನ್ನು ಅವನ ಒಂದು ಧನಸ್ಸುವಿನಾಗಿ ಇರುವುದರಿಂದಾಗಿ ಇದನ್ನು ಇಂದ್ರಧನಸ್ಸು ಅಂಥೇಳಿ ಕರಿತೇವೆ. ಅದೇ ರೀತಿ ಮಳೆ ಬಿಲ್ಲು ಅಂಥೇಳಿ ಸಹ ಕರಿತೇವೆ. ಮಳೆಯ ಮುಖಾಂತರ ಅಂದರೆ ಮಳೆಯ ಸಮಯದಲ್ಲಿ ಕಾಣುವುದರಿಂದಾಗಿ ಇದನ್ನು ಮಳೆ ಬಿಲ್ಲು ಅಂಥೇಳಿ ಕರಿತೇವೆ. ಹಾಗೆ ವೈಜ್ಞಾನಿಕವಾಗಿ ಹೇಳುವುದಾದರೆ ಮಳೆ ಬಿಲ್ಲು ಈ ಭೂಮಿಯ ಮೇಲಿನ ಒಂದು ವಾತಾವರಣ ಅಂದರೆ ಸಣ್ಣ ಸಣ್ಣ ಹನಿಗಳ ಮೇಲೆ ಸೂರ್ಯನ ಕಿರಣಗಳು ಬಿದ್ದಾಗ ಅಲ್ಲಿ ಒಂದು ಆಕಾಶದಲ್ಲಿ ಒಂದು ಬಣ್ಣದ ಪಟ್ಟಿಯ ರಚನೆಯಾಗುತ್ತದೆ. ಇದಕ್ಕೆ ನಾವು ಕಾಮನಬಿಲ್ಲು ಅಂಥೇಳಿ ಕರಿತೇವೆ. ಹಿಂದಿನ ಕಾಲ ಇದರ ಒಂದು ಸೌಂದರ್ಯದಿಂದ ಅನೇಕ ದಂತಕಥೆಗಳು ಬಂದಿವೆ. ಹಾಗೆ ಈ ಮನ್ಮಥನ ಒಂದು ಬಾಣವನ್ನು 5 ಹೂಗಳಿಂದ ಅಲಂಕರಿಸಲಾಗಿತ್ತು. ಆದ್ದರಿಂದಾಗಿ ಈ ಕಾಮನಬಿಲ್ಲುವಿಗೆ ಈ ಹೆಸರು ಬಂತು ಅಂಥೇಳಿ ನಾವು ಪ್ರತೀತಿ ಇದೆ. ಅದೇ ರೀತಿ ನಾವು ಈ ಪ್ರಕೃತಿ ಸೌಂದರ್ಯವನ್ನು ನಾವು ಈ ಒಂದು ಒತ್ತಡದ ದಿವಸವನ್ನು ಕಳೀತಾ ಇದ್ದೇವೆ, ಒತ್ತಡದಿಂದ ಜೀವನವನ್ನು ನಡೆಸ್ತಾ ಇದ್ದೇವೆ. ಈ ಒತ್ತಡದ ಜೀವನದ ಸಮಯದಲ್ಲಿಯೂ ಸಹ ನಾವು ಸ್ವಲ್ಪ ಸಮಯವನ್ನು ನಾವು ಪ್ರಕೃತಿಯ ಒಂದು ಸೌಂದರ್ಯವನ್ನು ವೀಕ್ಷಿಸಲು ಮೀಸಲಿಡಬೇಕು. ಬೆಳಗಿನ ಸೂರ್ಯೋದಯ ಇರ್ಬೋದು ಅಥವಾ ಸಂಜೆಯ ಸೂರ್ಯಾಸ್ತದ ಸಮಯವನ್ನು ವೀಕ್ಷಿಸುವುದು, ಹಾಗೆ ಪ್ರಾಣಿ ಪಕ್ಷಿಗಳ ಕಲರವ, ನದಿಯ ಒಂದು ಜುಳುಜುಳು ನಾದ, ಹಾಗೆಯೇ ಶುಭ್ರವಾದ ಗಾಳಿ, ಬೆಳಗಿನ ಒಂದು ಶುಭ್ರವಾದ ಗಾಳಿ, ಇದೆಲ್ಲವನ್ನು ಸಹ ನಾವು ಅನುಭವಿಸುತ್ತಾ ಬರಬೇಕು. ಇದರಿಂದಾಗಿ ನಮ್ಮ ಮನಸ್ಸಿನಲ್ಲಿಯೂ ಸಹ ಒಂದು ಪ್ರಕೃತಿ ಕವಿಯ ಮನಸ್ಸು ಹುಟ್ಟುತ್ತದೆ.
ಈ ಹೇಗೆ ಕವಿಗೆ ಪ್ರಕೃತಿಯನ್ನು ನೋಡಿದ ಕೂಡಲೇ, ಪ್ರಕೃತಿಯ ಒಂದು ಸೌಂದರ್ಯವನ್ನು ನೋಡಿದ ಕೂಡಲೇ ಕವಿಗೆ ಒಂದು ಕವಿತೆ ಹುಟ್ಟುತ್ತದೋ, ಅದು ಅದೇ ರೀತಿ ನಮಗೂ ಸಹ ಪ್ರಕೃತಿ ಸೌಂದರ್ಯವನ್ನು ವೀಕ್ಷಿಸುತ್ತಾ ಹೋದ ಹಾಗೆ ನಮ್ಮಲ್ಲಿಯೂ ಸಹ ಕವಿಯ ಮನಸ್ಸು ಹುಟ್ಟಿಕೊಳ್ಳುತ್ತದೆ. ಈ ಕವಿಯು ನಿಸರ್ಗದ ಅಂದರೆ ಪ್ರಕೃತಿಯ ಒಂದು ಸೌಂದರ್ಯದ ಬೇರೆ ಬೇರೆ ವಸ್ತುಗಳನ್ನು, ವಿಷಯಗಳನ್ನು ಆಯ್ದುಕೊಂಡು ಅವನು ಕವಿತೆಯನ್ನು ರಚಿಸುತ್ತಾನೆ. ಉದಾಹರಣೆಗೆ ಆಕಾಶ, ಸೂರ್ಯ, ನದಿ, ಬೆಟ್ಟಗುಡ್ಡ, ಇದನ್ನು ಎಲ್ಲವನ್ನು ಸಹ ನೋಡಿದ ಕೂಡಲೇ ಅವನಿಗೆ ಒಂದು ಕವಿತೆಯನ್ನು ಬರೆಯುವ ಅಂತ ಹೇಳಿ ಮನಸ್ಸಾಗುತ್ತದೆ. ಈ ರೀತಿಯಾಗಿ ಬೇರೆ ಬೇರೆ ಪ್ರಕೃತಿಯಲ್ಲಿ ಬೇರೆ ಬೇರೆ ಅಚ್ಚರಿ ಉಂಟಾಗ್ತದೆ. ಕಾಮನಬಿಲ್ಲುವಿನ ರೀತಿಯಲ್ಲೇ ತರತರಹದ ಅಚ್ಚರಿ ಈ ಪ್ರಕೃತಿಯಲ್ಲಿ ಉಂಟಾಗುತ್ತದೆ. ಪ್ರಕೃತಿಯ ಒಂದು ಅಚ್ಚರಿ ಎಂದರೆ ಮಳೆಗಾಲದಲ್ಲಿ ಆಕಸ್ಮಿಕವಾಗಿ ಹುಟ್ಟುವ ಕಾಮನಬಿಲ್ಲು. ಇದು 7 ಬಣ್ಣಗಳಿಂದ ಕೂಡಿದ, ಇದು ಭೂಮಿಗೂ ಆಕಾಶಕ್ಕೂ ಸೇತುವೆ ನಿರ್ಮಿಸಿದ ಹಾಗೆ ಕಾಣ್ತದೆ. ಈ ನೋಟವು ಯಾರನ್ನೇ ಆದರೂ ಕುಣಿದು ಕುಪ್ಪಳಿಸುವಂತೆ ಮಾಡುತ್ತದೆ. ಇದರ ಒಂದು ಆ ನೋಟ, ಕಾಮನಬಿಲ್ಲನ್ನು ನೋಡುವಾಗ ಯಾರಿಗೂ ಸಹ ಒಂದು ಸಲ ಆಶ್ಚರ್ಯವಾಗುತ್ತದೆ, ಖುಷಿಯಾಗುತ್ತದೆ. ಅದೇ ರೀತಿ ನಾವು ಪ್ರಕೃತಿಯ ಒಂದು ಸ್ವಾದವನ್ನು ಅನುಭವಿಸುತ್ತಾ ಹೋಗಬೇಕು. ಕಾಮನಬಿಲ್ಲು ಕಮಾನು ಕಟ್ಟಿದೆ ಮೋಡದ ನಾಡಿನ ಬಾಗಿಲಿಗೆ, ಬಣ್ಣಗಳೇಳನು ತೋರಣ ಮಾಡಿದೆ ಕಂದನ ಕಣ್ಣಿಗೆ ಚಂದವ ನೋಡಿದೆ. ಈ ಕಾಮನಬಿಲ್ಲು ಏನು ಮಾಡಿದೆ? ಮೋಡ, ಕಪ್ಪು ಬಿಳಿ ಬಣ್ಣದ ಮೋಡಕ್ಕೆ ಒಂದು ಕಮಾನಿನ ರೀತಿ ಮಾಡಿದೆ. ಅಂದರೆ ಅರ್ಧ ಚಂದ್ರಾಕೃತಿ. ಕಮಾನು ಅಂದರೆ ಅರ್ಧ ಚಂದ್ರಾಕೃತಿ ಅಂತ ಹೇಳಿ ಕರಿತೇವೆ. ಈಗ ನಾವು ಶುಭ ಸಮಾರಂಭಗಳಲ್ಲಿ ನಾವು ಆ ಕಮಾನಿನ ರೀತಿ, ಅರ್ಧ ಚಂದ್ರಾಕೃತಿಯ ರೀತಿಯಲ್ಲಿ ನಾವು ಕಾಣ್ತೇವೆ. ಅಲ್ಲಿ ಅಲಂಕರಿಸಿದಂತಹ ಅರ್ಧ ಚಂದ್ರಾಕೃತಿ ಮದುವೆ ಸಮಾರಂಭಗಳಲ್ಲಿ ಅಥವಾ ಶುಭ ಸಮಾರಂಭಗಳಲ್ಲಿ ಇರ್ಬೋದು, ದೇವಸ್ಥಾನಗಳಲ್ಲಿ ಇರ್ಬೋದು, ಅರ್ಧ ಚಂದ್ರಾಕೃತಿಯ ಒಂದು ರಚನೆಯನ್ನು ಕಾಣ್ತೇವೆ. ಆ ಕಾಮನಬಿಲ್ಲು ಏನು ಮಾಡಿದೆ? ಮೋಡದ ನಾಡಿಗೆ ಕಮಾನಿನ ರೀತಿಯಲ್ಲಿ ಒಂದು ಸೌಂದರ್ಯವನ್ನು ಉಂಟು ಮಾಡಿದೆ. ಬಣ್ಣಗಳೇಳನು ತೋರಣ ಮಾಡಿದೆ. ಕಡು ನೀಲಿ, ನೀಲಿ, ಹಸಿರು, ಕಿತ್ತಳೆ, ಇಂತಹ ಬಣ್ಣಗಳ 7 ಅದು ತೋರಣವನ್ನಾಗಿ ಮಾಡಿದೆ. ಈ ಶುಭ ಸಮಾರಂಭಗಳಲ್ಲಿ ನಾವು ಮಾವಿನ ಚಿಗುರಿನಿಂದ ತೋರಣವನ್ನು ಮಾಡ್ತೇವೆ. ಅದೇ ರೀತಿ ಬಣ್ಣದ ಕಾಗದಗಳಿಂದ ತೋರಣವನ್ನು ಮಾಡ್ತೇವೆ. ಯಾವ ರೀತಿ ನಾವು ತೋರಣವನ್ನು ಕಟ್ಟುತ್ತೇವೆ, ಖುಷಿಯಿಂದ ನಾವು ಆ ಒಂದು ಸಮಾರಂಭಗಳಲ್ಲಿ ಖುಷಿಯಿಂದ ನಾವು ಕುಪ್ಪಳಿಸುತ್ತಾ ಏನು ಮಾಡ್ತೇವೆ, ಆ ಮಕ್ಕಳೆಲ್ಲ ಕುಣಿದು ಕುಪ್ಪಳಿಸುತ್ತಾ ಸಮಾರಂಭಗಳಲ್ಲಿ ಆ ಬಣ್ಣದ ತೋರಣಗಳನ್ನಿರ್ಬೋದು ಅಥವಾ ಮಾವಿನ ಚಿಗುರಿನ ಒಂದು ತೋರಣವನ್ನು ಮಾಡುತ್ತಾರೆ. ಅದೇ ರೀತಿ ಈ ಮೋಡದ ನಾಡಿಗೆ ಈ ತೋರಣವನ್ನು ಮಾಡಿದೆ ಈ ಕಾಮನಬಿಲ್ಲು ಅಂತ ಹೇಳಿ ಕವಿ ಹೇಳ್ತಾರೆ. ಕಂದನ ಕಣ್ಣಿಗೆ ಚಂದವ ನೋಡಿದೆ. ಕಾಮನಬಿಲ್ಲುವನ್ನು ನೋಡಿದಾಗ ಯಾರಿಗೂ ಸಹ ಒಂದು ಸಲ ಖುಷಿಯಾಗಬೇಕು. ಅದು ಕಂದ ಅಂದರೆ ಮಗುವಿನ ಕಣ್ಣಿಗೆ, ಸಣ್ಣ ಪುಟ್ಟ ಮಗುವಿಗೂ ಇರ್ಬೋದು ಅಥವಾ ಅಲ್ಲಿಂದ ದೊಡ್ಡವರವರೆಗೂ ಸಹ ಆ ಕಾಮನಬಿಲ್ಲು ಎಂಬುದು ಖುಷಿಯನ್ನು ಕೊಡ್ತದೆ. ಕಣ್ಣಿಗೆ ಸೌಂದರ್ಯವು ಎಲ್ಲರಿಗೂ ಸಹ ಖುಷಿಯನ್ನು ನೀಡ್ತದೆ. ಹಣ್ಣಿನ ಹೂವಿನ ಹೊನ್ನನು ಕೂಡಿದೆ ಮಕ್ಕಳಿಗೋಕುಳಿ ಆಟವನಾಡಿದೆ. ಅಂದರೆ ಹಣ್ಣಿನಲ್ಲಿ ನಾವು ಬೇರೆ ಬೇರೆ ತರಹದ ಬಣ್ಣಗಳನ್ನು ನೋಡ್ಬೋದು. ನಾವು ಬೇರೆ ಬೇರೆ ಪ್ರದೇಶಗಳಿಗೆ ಹೋದರೆ ಬೇರೆ ಬೇರೆ ತರಹದ ಹಣ್ಣುಗಳು, ಹಾಗೆ ಬೇರೆ ಬೇರೆ ಬಣ್ಣಗಳ ಒಂದು ಹಣ್ಣುಗಳು, ಹಾಗೆ ಹೂಗಳು ಸಹ ಹಾಗೆ ಅಲ್ಲಲ್ಲಿಯ ವಾತಾವರಣಕ್ಕೆ ಸರಿಯಾಗಿ ಆಯಾಯ ಹೂಗಳು, ಆ ಪ್ರದೇಶಕ್ಕೆ ಹೂಗಳು ಬೆಳೆಯುತ್ತದೆ. ಅದು ನಮಗೆ ಬಣ್ಣಗಳಿಂದ ತುಂಬಿರುತ್ತದೆ. ಆ ರೀತಿಯಾಗಿ ಹೊನ್ನಿನ ಬಣ್ಣಗಳು, ಹೊನ್ನು ಅಂದರೆ ಚಿನ್ನ, ಬಂಗಾರದ ಬಣ್ಣದಂತಹ ಒಂದು ಬಣ್ಣವನ್ನು ಸಹ ಹೊಂದಿದೆ ಕಾಮನಬಿಲ್ಲು ಎಂಬುದಾಗಿ ಇಲ್ಲಿ ಕವಿ ಹೇಳಿದ್ದಾರೆ. ಮಕ್ಕಳಿಗೋಕುಳಿ ಆಟವನಾಡಿದೆ. ಓಕುಳಿ ಅಂದರೆ ಉತ್ಸವ ಕಾಲದಲ್ಲಿ ಈ ಸುಣ್ಣ ಮತ್ತು ಅರಸಿನದ ಒಂದು ಬಣ್ಣದ ನೀರನ್ನು ಮಾಡ್ತಾರೆ, ಕೆಂಪಾದ ಒಂದು ಬಣ್ಣದ ನೀರನ್ನು ಮಾಡ್ತಾರೆ. ಅದನ್ನು ಏನು ಮಾಡ್ತಾರೆ, ಒಬ್ಬರಿಗೊಬ್ಬರು ಎರಚಿಕೊಂಡು, ಮಕ್ಕಳಿರ್ಬೋದು ಅಥವಾ ದೊಡ್ಡವರು ಒಬ್ಬರಿಗೊಬ್ಬರು ಎರಚಿಕೊಂಡು ಸಂತೋಷವನ್ನು ಅನುಭವಿಸ್ತಾರೆ. ಇದಕ್ಕೆ ನಾವು ವಸಂತ ಕ್ರೀಡೆ ಅಂತ ಹೇಳಿ ಕರಿತೇವೆ. ವಸಂತ ಕಾಲದಲ್ಲಿ ದೇವಸ್ಥಾನಗಳಲ್ಲಿ ನಡೆಯುವಂತಹ ಒಂದು ಕ್ರೀಡೆ ಅದು.
ಆ ಬಣ್ಣದ ನೀರನ್ನು ಎರಚಿಕೊಂಡು ಸಂತೋಷ ಪಡುವ ಹಾಗೆ ಇಲ್ಲಿ ಮಕ್ಕಳು ಸಹ ಕಾಮನ ಬಿಲ್ಲುವನ್ನು ನೋಡಿದ ಕೂಡಲೇ ಅಲ್ಲಿ ಸಂತೋಷವನ್ನು ಪಡ್ತಾರೆ ಮಕ್ಕಳು. ಓಕುಳಿ ಆಟವನ್ನು ಆಡಿದ ಹಾಗೆ ಅವರಿಗೆ ಅನುಭವ ಉಂಟಾಗ್ತದೆ ಆ ಕಾಮನ ಬಿಲ್ಲನ್ನು ನೋಡಿದ ಕೂಡಲೇ ಅಂಥೇಳಿ ಇಲ್ಲಿ ಕವಿಯು ಹೇಳಿದ್ದಾರೆ. ತೆಂಗಿನ ತೋಟದ ಬುಡದಲ್ಲಿ ಮೂಡಿದೆ, ಭೂಮಿಗೆ ಬಾನಿಗೆ ಸೇತುವೆ ಹೂಡಿದೆ. ತೆಂಗಿನ ತೋಟ ಅಂದರೆ ಈ ರೈತರು, ನಾವು ಹಳ್ಳಿಯ ಕಡೆಗೆ ಹೋದರೆ ಬೇರೆ ಬೇರೆ ತೋಟಗಳನ್ನು ನಾವು ಕಾಣ್ಬೋದು. ಮಾವಿನ ತೋಟ ಇರ್ಬೋದು, ಅಡಿಕೆ ತೋಟ ಇರ್ಬೋದು, ತೆಂಗಿನ ತೋಟ ಇರ್ಬೋದು. ಈ ರೀತಿಯಾಗಿ ಇದರಿಂದ ಅವರೇನು ಮಾಡ್ತಾರೆ, ಜೀವನವನ್ನು ನಡೆಸ್ತಾರೆ. ಅದೇ ರೀತಿ ನಾವು ಆ ತೆಂಗಿನ ತೋಟದ ಬುಡಕ್ಕೆ ಹೋದರೆ ಅಲ್ಲಿ ನಾವು ಭೂಮಿಯಿಂದ ಬಾನಿಗೆ ಸಂಪರ್ಕವನ್ನು ಹೊಂದಿದ ಹಾಗೆ ಈ ಕಾಮನ ಬಿಲ್ಲು ಸಹ ಸೇತುವೆ ರೂಪದಲ್ಲಿ ಇದೆ. ಒಂದು ನದಿಯಿಂದ ಇನ್ನೊಂದು ನದಿಗೆ ನಾವು ಯಾವ ರೀತಿ ಸಂಪರ್ಕವನ್ನು ಹೊಂದಲು ಸೇತುವೆಯನ್ನು ನಿರ್ಮಿಸುತ್ತೇವೆಯೋ ಅದೇ ರೀತಿ ಭೂಮಿಗೆ ಮತ್ತು ಬಾನಿಗೆ ಈ ಸೇತುವೆ ಎಂಬುದು ಈ ಕಾಮನ ಬಿಲ್ಲು ನಿರ್ಮಿಸಿದೆ ಎಂಬುದಾಗಿ ಇಲ್ಲಿ ಕವಿಯು ಹೇಳುತ್ತಾರೆ. ಈ ರೀತಿಯಾಗಿ ಈ ಕಾಮನ ಬಿಲ್ಲುವಿನ ಒಂದು ಸೌಂದರ್ಯ ಏನು ಅಂಥೇಳಿ ಕುವೆಂಪುರವರು ಭಾರಿ ಸುಂದರವಾಗಿ ಇಲ್ಲಿ ವರ್ಣಿಸಿದ್ದಾರೆ. ಈ ಕಾಮನ ಬಿಲ್ಲು ಬಣ್ಣಗಳು 7, ಅದು 7 ಬಣ್ಣಗಳಿಂದ ಕೂಡಿದೆ. ಯಾವುದೆಂದರೆ, ಒಂದು 7 ಬಣ್ಣಗಳಿಂದ ಕೂಡಿದ್ದು ಮಳೆಗಾಲದಲ್ಲಿ ಬಾನಿನಲ್ಲಿ ಕಂಡುಬರುವ ಒಂದು ಅಪೂರ್ವ ಪ್ರಕೃತಿ ವೈಚಿತ್ರ್ಯ. ನೇರಳೆ, ಕಡು ನೀಲಿ, ನೀಲಿ, ಹಸಿರು, ಹಳದಿ, ಕಿತ್ತಳೆ ಮತ್ತು ಕೆಂಪು, ಈ 7 ಬಣ್ಣಗಳಿಂದ ಈ ಕಾಮನ ಬಿಲ್ಲು ಕೂಡಿದೆ. ಹಾಗೆ ಇದು ಮಕ್ಕಳಿಗೆ ಓಕುಳಿ ಆಟವನ್ನು ಆಡಿದ ಹಾಗೆ ಕಾಣ್ತದೆ. ಮತ್ತು ಇದು ತೆಂಗಿನ ತೋಟದ ಬುಡದಲ್ಲಿ ಮೂಡಿ ಏನಾಗಿದೆ, ಸೇತುವೆ ನಿರ್ಮಿಸಿದೆ ಎಂಬುದಾಗಿ ಇಲ್ಲಿ ಕವಿಯು ಹೇಳಿದ್ದಾರೆ. ಈಗ ಇನ್ನೊಂದು ಸಲ ನಾನು ಪದ್ಯವನ್ನು ಹಾಡ್ತೇನೆ, ಆಗ ನೀವು ಜೊತೆಯಾಗಿ ಹಾಡಬೇಕು. ಕಾಮನ ಬಿಲ್ಲು ಕಮಾನು ಕಟ್ಟಿದೆ ಮೋಡದ ನಾಡಿನ ಬಾಗಿಲಿಗೆ, ಬಣ್ಣಗಳೇಳನು ತೋರಣ ಮಾಡಿದೆ, ಕಂದನ ಕಣ್ಣಿಗೆ ಚಂದವ ನೋಡಿದೆ. ಹಣ್ಣಿನ ಹೂವಿನ ಹೊನ್ನನು ಕೂಡಿದೆ, ಮಕ್ಕಳಿಗೋ ಕುಳಿಯಾಟವನಾಡಿದೆ. ತೆಂಗಿನ ತೋಟದ ಬುಡದಲ್ಲಿ ಮೂಡಿದೆ, ಭೂಮಿಗೆ ಬಾನಿಗೆ ಸೇತುವೆ ಹೂಡಿದೆ. ತೋಟದ ಬುಡದಲ್ಲಿ ಮೂಡಿದೆ, ಭೂಮಿಗೆ ಬಾನಿಗೆ ಸೇತುವೆ. ಕಾಮನ ಬಿಲ್ಲು ಕಮಾನು ಕಟ್ಟಿದೆ ಮೋಡದ ನಾಡಿನ ಬಾಗಿಲಿಗೆ. ಈ ರೀತಿಯಾಗಿ ನೀವು ಸಹ ಕಲಿಬೇಕು, ಈ ಒಂದು ರಾಗವನ್ನು ಕಲಿಬೇಕು ಮಕ್ಕಳೇ. ಇಂದಿನ ತರಗತಿಯಲ್ಲಿ ನಾವು ಕಾಮನ ಬಿಲ್ಲು ಎಂಬ ಪದ್ಯದ ಅರ್ಥವನ್ನು ನೋಡಿದೆವು. ಮುಂದಿನ ತರಗತಿಯಲ್ಲಿ ನಾವು ಭೇಟಿಯಾಗುವ. ವಂದನೆಗಳು.